रायचूर यादगीर लोकसभा क्षेत्र के सांसद जी कुमार नायक ने कहा कि मतदाता विशेष गहन पुनरीक्षण एसआईआर के बारे में मतदाताओं में जागरूकता पैदा करना आज की सबसे बड़ी आवश्यकता है। शहर के वीर शैव कल्याण मंडप में कांग्रेस पार्टी द्वारा आयोजित एसआईआर विशेष प्रशिक्षण कार्यक्रम का पौधे को पानी देकर उद्घाटन करने के बाद उन्होंने कहा कि एसआईआर को लेकर पार्टी द्वारा प्रशिक्षण कार्यक्रम आयोजित करना वर्तमान समय में अत्यंत महत्वपूर्ण और सराहनीय कदम है। उन्होंने कहा कि उत्तर भारत के कुछ राज्यों के चुनावों में लाखों पात्र मतदाता मतदान से वंचित रह गए थे, इसलिए आज मतदाताओं के लिए एसआईआर के बारे में जानकारी प्राप्त करना और अपने मताधिकार की रक्षा करना बेहद जरूरी है। इसी उद्देश्य से पूरे देश में एसआईआर को लेकर जागरूकता अभियान चलाया जा रहा है। कांग्रेस पार्टी भी बूथ स्तर तक इसके बारे में जागरूकता फैला रही है। ಹಿಂದೆ 70 ವರ್ಷಗಳಲ್ಲಿ ಮಾಡದೇ ಇರುವಂತಹ ವಿಶೇಷವಾದಂತಹ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಏನು ಎಲೆಕ್ಷನ್ ಕಮಿಷನ್ ಕೈಗೆತ್ತಿಕೊಂಡಿದೆ. ಅದರಿಂದ ಆಗ್ತಾ ಇರುವಂತಹ ಅನಾಹುತಗಳನ್ನ ನಾವು ದೇಶದ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಇದರ ಪ್ರಭಾವ, ಇದರಿಂದ ಆದಂತಹ ಅನಾಹುತ ಅತ್ಯಂತ ಘನಘೋರವಾದಂತ ಅಂತ ಹೇಳಿ ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಅಲ್ಲಿದ್ದಂತ ಸರ್ಕಾರ 15 ವರ್ಷಗಳ ಕಾಲ ಆಂಟಿ ಇನ್ಕಂಬೆನ್ಸಿ ಅಥವಾ ಸರ್ಕಾರದ 15 ವರ್ಷಗಳ ಆಡಳಿತದ ವಿರುದ್ಧವಾದ ಒಂದು ಮನಸ್ಥಿತಿ ವೋಟರ್ ಇದ್ದಿದ್ದೇನೋ ನಿಜ ಇರಬಹುದು. ಆದರೆ ವೋಟರ್ ಎಲೆಕ್ಟ್ರಲ್ ರೋಲ್ನ ನೇರವಾಗಿ ಆಕ್ರಮಣ ಮಾಡಿದ 30 ಲಕ್ಷ ವೋಟರ್ಗಳನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎನ್ನುವ ಮಾತನಾಡಿದ ನೀವ್ಯಾರು ಈ ಬಾರಿ ವೋಟ್ ಮಾಡೋಂಗಿಲ್ಲ ಎನ್ನುವ ಒಂದು ರಾಷ್ಟ್ರೀಯ ಎಲೆಕ್ಷನ್ ಕಮಿಷನ್ ತೋರಿಸಿದ್ದು ಅತ್ಯಂತ ಕಳವಳಕಾರಿಯಾದ ವಿಷಯ ಅಂತ ಹೇಳಿದ್ರೆ ಇದರ ಬಗ್ಗೆ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಯಾವುದೇ ರೀತಿಯ ಪರಿಹಾರ ದೊರಕಲಿಲ್ಲ. ನಾವು ಸುಪ್ರೀಂ ಕೋರ್ಟ್ ಹೋದಾಗ 30 ಲಕ್ಷ ಜನಕ್ಕೆ ವೋಟ್ ಸಿಗ್ತಾ ಇಲ್ವಾ? ಯಾಕೆ? ಅವ್ರು ಎನ್ಎ ಐಕೆ ಅಂತ ನಾಯಕ ಬರೆದಿದ್ದಾರೋ ಅಥವಾ ಎನ್ಎ ವೈಎಕೆ ಅಂತ ಬರೋರು ನಾಯಕ ಅಂತ ಬರೋದು ಅದೇನೋ ನಾವು ಸರಿ ಮಾಡಿಸ್ಬೇಕಲ್ವಾ? ಸರಿ ಮಾಡಿಸ್ಬೇಕಾದ್ರೆ ಈ ಎಲೆಕ್ಷನ್ ಯಾಕೆ ಮುಂದಿನ ಎಲೆಕ್ಷನ್ ಮಾಡಿಕೊಡಿ, ಈ ಎಲೆಕ್ಷನ್ ಯಾಕೆ ಮುಂದಿನ ಎಲೆಕ್ಷನ್ ಮಾಡೋಣ, ಈ ರೀತಿಯ ಮನೋಭಾವವನ್ನ ನಮ್ಮ ಅತ್ಯುನ್ನತ ಕೋರ್ಟ್ ಹೋಗುವಂಥದ್ದು ನಮ್ಗೆಲ್ಲರಿಗೂ ಎಚ್ಚರಿಕೆಯ ಕಾರ್ಯಗಂಟೆ. ನಾವು ಯಾವತ್ತಿನ ದಿವಸ ನಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತೀವಿ ಆವತ್ತಿನ ದಿವಸ ನಾವು ಈ ದೇಶದ ನಾಗರಿಕರಾಗಿ ನಮ್ಮ ಹಕ್ಕುಗಳನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. 30 ಲಕ್ಷ ವೋಟ್ಗಳನ್ನ ಯಾವುದೇ ಒಂದು ರೀತಿಯ ಪರಿಷ್ಕರಣೆ ಇದೆ. ಹಾಗೇನೆ 18 ಎಲೆಕ್ಷನ್ ನಡೆದಂತ ವಿಕಾರವಾದಂತ ಎಲೆಕ್ಷನ್ ಬಂಗಾಳದ ಎಲೆಕ್ಷನ್ ಇಡೀ ಗೆದ್ದಂತಹ ಬಿಜೆಪಿಗೂ ಸೋತಂತ ಟಿಎಂಸಿಗೂ ಇದ್ದಂತಹ ವೋಟ್ಗಳ ವ್ಯತ್ಯಾಸ ಇಡೀ ರಾಜ್ಯದಲ್ಲಿ ಕೋಟ್ಯಾಂತರ ವೋಟ್ಗಳ ಚಲಾವಣೆ ಆದಾಗ ಇದ್ದಂತ ವ್ಯತ್ಯಾಸ ಕೇವಲ 30 ಲಕ್ಷ. ದಯವಿಟ್ಟು ಇಮ್ಯಾಜಿನ್ ಮಾಡ್ಕೊಡಿ, ಆ 30 ಲಕ್ಷ ಏನು ಒದಗಿಸಿದ್ದಲ್ಲ, ನಾವು ಈ ಸರಿ ವೋಟ್ ಮಾಡೋದು ಬೇಡ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತೇಳಿ ಅದರಲ್ಲಿ ಏನೋ 20-25 ಲಕ್ಷ ಸರಿಯಾದ ಕಂಡು ಬಂತು. ಅದರಲ್ಲೂ 15 ಲಕ್ಷ ಟಿಎಂಸಿ ಹಾಕಿತ್ತು ಅಂತ ಹೇಳಿದ್ರೆ ಫಲಿತಾಂಶದ ಸ್ವರೂಪವೇ ಬದಲಾಗ್ತಿದ್ದು ಮಾತನ್ನ ನಮ್ಮ ಜೊತೆ ನಾನು ಹಂಚ್ಕೊಳ್ಳಿ ಬರ್ತಾ ಇದ್ದೀನಿ. ಈ ಅಂಕಿಅಂಶಗಳ ಆಟವನ್ನು ನಾವು ತಡೆಯಬಹುದು ಅಂತ ಹೇಳಿದ್ರೆ ಈ ಆಟವನ್ನು ನಾವು ಎಲ್ಲಾ ರಾಜ್ಯಗಳನ್ನು ಮಾಡಲಿಕ್ಕೆ ಅವರು ತಯಾರಿದ್ದಾರೆ ಅಂತ ನಾವು ಇವತ್ತಿನ ದಿವಸ ಮನಗಾಡಬೇಕಾಗಿದೆ ಸ್ನೇಹಿತರೆ. ಅದರ ವಿರುದ್ಧವಾಗಿ ನಾವು ಜಾಗೃತರಾಗಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಅಸ್ತ್ರ ಅಂತ ಹೇಳಿದ್ರೆ ನಾವೆಲ್ಲರೂ ಇದರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸ್ಕೊಳ್ಬೇಕು ಮತ್ತೆ ಕಾರ್ಯೋನ್ಮುಖರಾಗಬೇಕು. ಎಸ್ಐಆರ್ ಮಾಡಲಿಕ್ಕೆ ಏನು ಕಾಲಾವಕಾಶ ಕೊಟ್ಟಿದ್ದಾರೆ ಆ ಕಾಲಾವಕಾಶವನ್ನ ಕ್ಷಣವೂ ವ್ಯರ್ಥ ಮಾಡಿದ್ರೆ ನಾವು ಬಳಕೆ ಮಾಡಿಕೊಳ್ಬೇಕು, ತನ್ಮೂಲಕ ಅದನ್ನು ನಾವು ತಡೆಗಟ್ಟಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ग्रामीण विधायक बसनगौड़ा दद्दन ने आरोप लगाया कि केंद्र की भाजपा सरकार चुनाव आयोग को अपने प्रभाव में रखकर पात्र मतदाताओं के नाम भी मतदाता सूची से हटाने का कार्य कर रही है।
उन्होंने कांग्रेस कार्यकर्ताओं से सतर्क रहने और बूथ एजेंटों को अधिकारियों के साथ समन्वय बनाकर SIR प्रक्रिया को सफल बनाने का आह्वान किया। ಸುಮಾರು 275 ಬೂತ್ಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರೆಲ್ಲರಿಗೂ ಕೂಡ ನಾವು ಈಗಾಗಲೇ ಒಂದು ಕಾರ್ಯಾಗಾರವನ್ನು ನಮ್ಮ ಹಂತದಲ್ಲಿ ಮಾಡೋದ್ರ ಜೊತೆಗೆ ಅವರಿಗೆ ವೋಟಿಂಗ್ ಲಿಸ್ಟ್ ಅನ್ನು ಕೈಗೆ ಕೊಟ್ಟಿದ್ದೀವಿ. ಕೊಟ್ಟು ನಾನು ಸುಮಾರು 1 ತಿಂಗಳಾಗಿ 1 ತಿಂಗಳಲ್ಲಿಂದಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ವೋಟರ್ಸ್ ಪ್ರತಿ ಮನೆಗಳಿಗೆ ಹೋಗಿ ಯಾರು ನಮ್ಮ ವೋಟರ್ಸ್ಗಳು ಇಲ್ಲಿರುವುದು ಮತ್ತು ಯಾರು ಇಲ್ಲದಂತ ವ್ಯಕ್ತಿಗಳು ಮತ್ತು ನಮ್ಮವರಲ್ಲಿ ಬೇರೆ ಕಡೆ ಎಲ್ಲವನ್ನ ಅಧ್ಯಯನ ಮಾಡುವಂತಾಗ್ತಾ ಇದೆ. ಮತ್ತು ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಕೂಡ ಮತ್ತು BLA ಅವರು ಕೂಡ ಅಧಿಕಾರಿಗಳು ಮತ್ತು BLO ನಮ್ಮ BLOಗಳನ್ನು ಕರೆಸಿ ಜಂಟಿಯಾಗಿ ಅವರು ಕೂಡ ನಿನ್ನೆ ಕಾರ್ಯಾಗಾರವನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ಆಗಿದೆ. ಸಂಪೂರ್ಣವಾಗಿ 100 ಕ್ವೆಶ್ಚನ್ಗಳನ್ನು ಮಾಡಿದ್ದಾರೆ. ಅವರು ಕೂಡ ಆನ್ಸರ್ಗಳನ್ನು ಮಾಡುವ ಮುಖಾಂತರ ಒಬ್ಬರಿಗೊಬ್ಬರು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಇನ್ನೊಂದು ನಿರಂತರ 1 ತಿಂಗಳವರೆಗೆ ಅವರಿಬ್ಬರು ಒಬ್ಬ ಏನು ಅಧಿಕಾರಿ BLOA ಆಗಿರುವಂತ ಅಧಿಕಾರಿ ನಮ್ಮ ಪಕ್ಷದ ಕಾರ್ಯಕರ್ತ BLO ಇಬ್ಬರು ಜಂಟಿಯಾಗಿ ಈ ಕಾರ್ಯಾಗಾರವನ್ನು ಮಾಡೋದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈಗಾಗಲೇ ಪ್ರಾರಂಭವನ್ನ ಆಗಿದೆ. ಇನ್ನು ನಾವು ಸಂಪೂರ್ಣವಾಗಿ ಮಾಹಿತಿಗಳು ನಮ್ಗೆ ಎಷ್ಟೇ ಗೊತ್ತಿದ್ರು ಕೂಡ ಅವರು ಹೇಳುವಂತ ಮಾಹಿತಿಗಳನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಅವರ ಉದ್ದೇಶ ಬಿಜೆಪಿ ಸರ್ಕಾರದ ಕೇಂದ್ರ ಸರ್ಕಾರದ ಉದ್ದೇಶ ಇವತ್ತು ಚುನಾವಣೆ ಆಯೋಗಗಳನ್ನ ಅವರ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು ಏನು ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತರು, OBCರು ಇವರೆಲ್ಲರ ಮತಗಳಿಂದ ವಂಚಿತರಾಗುವ ಒಂದು ಉದಾಹರಣವನ್ನ ಅವರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತಿಯನ್ನ ಹಾಕಬೇಕು. ಪ್ರತಿಯೊಬ್ಬ ಕಾರ್ಯಕರ್ತ ಆ ಬೂತಿನಲ್ಲಿರುವಂತಹ ಮುಖಂಡ ಆ ಕಾರ್ಯಕರ್ತ ಕಮಿಟಿಗಾದ್ರೆ ಮಾತ್ರ ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ. ನಾವು ಯಾರೋ ಒಬ್ಬರನ್ನ ಪ್ರತಿ ಸಾರಿ ಚುನಾವಣೆಗಳಲ್ಲಿ ಒಬ್ಬ ಹುಡುಗರನ್ನ ಒಳಗಡೆ ಕೂಡಿಸ್ತೀವಿ, ಅದಾಗಲ್ಲ ಈ ಸಾರಿ. ಪ್ರತಿಯೊಬ್ಬ ಎಷ್ಟೇ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ಬೋದು, ಶಾಸಕರಾಗಿರ್ಬೋದು, ನಾವು ಯಾವುದೋ ಒಂದು ಬೂತಿನಲ್ಲಿ ಒಬ್ಬ ಬೂತ್ ಮೆಂಬರ್ ಕಮಿಟಿಯಲ್ಲಿ ಆದಾಗ ಮಾತ್ರ ನಾವು ಇವರ ಉಲ್ಲಾರಗಳಿಗೆ ನಾವು ಯಾರು ಕೂಡ ನಮ್ಮ ಮತವನ್ನ ಬಲಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೇ ಓಟ್ ಕೂಡ ಉಸ್ತುವಾರಿ ಮಾಡೋದಕ್ಕೆ ಆಗಲ್ಲ ಅಂತ ನನ್ನ ಭಾವನೆ. ಆ ರೀತಿಯಾಗಿ ಪ್ರತಿಯೊಬ್ಬ ಮುಖಂಡರು ತಯಾರಾಗಿ ಅವರವರ ಬೂತಿನಲ್ಲಿ ಜವಾಬ್ದಾರಿಗಳನ್ನು ವಹಿಸಿದ್ರೆ ಖಂಡಿತವಾಗಿ ಇದರ ಬಗ್ಗೆ ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಖಂಡಿತವಾಗಿ ಯಾರು ನಮ್ಮವರು ಕೂಲಿ ಕಾರ್ಮಿಕರು ಬಹಳಷ್ಟು ಜನ ವಲಸೆ ಹೋಗ್ತಿರ್ತಾರ, ಅವರು ಓಟ್ ಒಂದೇ ಸಲ ಓಟಿಂಗ್ ಬರ್ತಾರೆ. ಇಲ್ಲಿ ಬಂದಾಗ ಅವರು ಓಟ್ ಕೂಡ ಇರ್ಲಿಕ್ಕಿಲ್ಲ. ಆ ರೀತಿ ಆಗುವಂತ ಚಾನ್ಸಸ್ ಬಹಳ ಇದೆ. ನಾವೆಲ್ಲರೂ ಕೂಡ ಇವತ್ತಿನ ಜಾಗೃತಿಯಾಗಿ ನಿರಂತರವಾಗಿ ಮತದಲ್ಲಿ ವೋಟಿಂಗ್ ಲಿಸ್ಟ್ ನಮ್ಮ ಕೈಯಲ್ಲಿ ಇಟ್ಕೊಂಡು ಪ್ರತಿ ಮನೆಗೆ ಹೋಗಿ ನಮ್ಮ ಬೂತ್ ವ್ಯಾಪ್ತಿಯಲ್ಲಿ ನಾವು ಮಾಡಿದ್ರೆ ಖಂಡಿತವಾಗಿ ಅವರು ಎಷ್ಟೇ ಉದಾರ ಮಾಡಿದ್ರು ಇದು ಆಗಲ್ಲ ಅಂತ ಕೂಡ ನಾನು ಭಾವಿಸಿ ಇವತ್ತು विधान परिषद सदस्य A वसंत कुमार ने कहा कि कांग्रेस नेता राहुल गांधी ने देश में 63 लाख मतदाताओं को सूची से बाहर करने की साजिश का आरोप लगाया था। उन्होंने आरोप लगाया कि पश्चिम बंगाल में 98 लाख मतदाताओं को चुनाव प्रक्रिया से बाहर कर दिया गया, जिनमें से अधिकांश मतदाता TMC और कांग्रेस समर्थक थे। उन्होंने कहा कि राज्य में ऐसी स्थिति न बने, इसके लिए कांग्रेस के बूथ एजेंटों को पात्र मतदाताओं के नाम मतदाता सूची में बने रहने के लिए जागरूकता फैलानी चाहिए। ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಸಹಜವಾಗಿ ನಡೆಯುವಂಥದ್ದು. ಈಗ ಅದು ಸಹಜಕ್ಕೆ ಹೋಗಿ ಆ SIR ಅನ್ನ ಮುಂದಿಟ್ಟುಕೊಂಡು ಇವತ್ತು ಈ ದೇಶದಲ್ಲಿ ಆಡಳಿತ ಮಾಡುತ್ತಿರುವಂತಹ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರ ತಮ್ಮ ಪಕ್ಷಕ್ಕೆ ತಮಗೆ ಹೇಗೆ ಅಧಿಕಾರ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ SIRಗೆ ಒಂದು ಹೊಸ ರೀತಿಯ ರೂಪ ಕೊಟ್ಟು ಅದರಲ್ಲಿ ತಮ್ಮ ಕುಟುಂಬದ ಷಡ್ಯಂತ್ರವನ್ನ ಅದರಲ್ಲಿ ರೂಪಿಸಿಕೊಂಡಿರುವಂತಹದ್ದು ಈಗ ನಾವು ಪ್ರಾಕ್ಟಿಕಲ್ ಆಗಿ ಕಂಡುಕೊಂಡಿರುವಂಥದ್ದು. ಇದು ಕೇವಲ ರಾಜಕೀಯ ಮಾತಲ್ಲ. ಬಿಹಾರ ಎಲೆಕ್ಷನ್,
ವೆಸ್ಟ್ ಬೆಂಗಾಲ್ ಎಲೆಕ್ಷನ್, ಇವೆಲ್ಲದಕ್ಕೂ ಕೂಡ ನಾವು ಬಹಳ ಆಳವಾಗಿ ಹೊಕ್ಕು ದುರದಾತ್ಮಕವಾಗಿ ನೋಡಿದಾಗ ಇದರಲ್ಲಿ ಏನೋ ಷಡ್ಯಂತ್ರ ನಡೆದಿದೆ, ಏನೋ ಕುತಂತ್ರ ನಡೆದಿದೆ ಎನ್ನುವಂತ ಮನವರಿಕೆ ಆದಾಗ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಇದರ ವಿರುದ್ಧ ಧ್ವನಿಯನ್ನೇ ಎತ್ತಿದರು. ಇಲ್ಲಿ 63 ಲಕ್ಷ ಮತದಾರರನ್ನ ಮತದಾರ ಪಟ್ಟಿಯಿಂದ ಹೊರಗಿಡಲಾಗಿದೆ ಎನ್ನುವಂತ ಒಂದು ಸತ್ಯದ ಮಾತನ್ನ ಜಗತ್ತಿಗೆ ತೋರಿಸಿದರು. ಆದ್ರೆ ಅವತ್ತಿನ ದಿನದಲ್ಲಿ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಯಾರು ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸಿದೆ. ಯೂನಿಯನ್ ವಿರೋಧ ಪಕ್ಷದವರು ಏನು ಹೇಳ್ತಾರೆ, ಯಾವುದೋ ಸೋಲಿಗೆ ತಮ್ಮದೇ ಆದಂತ ಒಂದು ವ್ಯಾಖ್ಯಾನವನ್ನ ಸಮಸ್ಯೆಗಳನ್ನ ಬೇರೆ ರೀತಿಯಲ್ಲಿ ಕೊಡ್ತಾರೆ ಎನ್ನುವಂತ ಮಾತು. ಪಶ್ಚಿಮ ಬಂಗಾಳ ಎಲೆಕ್ಷನ್ ಬಂದಾಗ ನಮಗೆಲ್ಲ ಗೊತ್ತು, ಪಶ್ಚಿಮ ಬಂಗಾಳದಲ್ಲಿ ಬಹಳ ಮಮತಾ ಬ್ಯಾನರ್ಜಿ ಟಿಎಂಸಿ ಬಹಳ ಪ್ರಭಾವ ಹೊಂದಿರುವಂತ ನಾಯಕರು ಮತ್ತು ಪಕ್ಷ ಎಲ್ಲ ಏನು ಪತ್ರಿಕೆಗಳು ಚಾನಲ್ಗಳು ಬಹಳ ತೀವ್ರವಾದ ಪೈಪೋಟಿಗೆ ಅಂತೇಳಿ ಬರ್ದಾಗಿ ಕೂಡ ವ್ಯಾಖ್ಯಾನ ಮಾಡಿದಾಗ ಕೂಡ ಟಿಎಂಸಿ ಅಧಿಕಾರಕ್ಕೆ ಬರ್ತದೆ ಎನ್ನುವಂತ ವಿಶ್ಲೇಷಣೆಯನ್ನು ನಾವು ಮಾಡಿದ್ವಿ. ಆದರೆ ಪರಿಸ್ಥಿತಿ ಏನಾಯಿತು ಅಂತಂದ್ರೆ ಇಡೀ ಚುನಾವಣೆ ಫಲಿತಾಂಶ ಏರುಪೇರಾಗಿ ಬಿಜೆಪಿ ಎಂದೂ ಕೂಡ ಕಂಡಿರುವ ರೀತಿಯಲ್ಲಿ ವಿಜಯವನ್ನು ಸಾಧಿಸಿ ಬಹುಮತವನ್ನು ಪಡೆದಿರುವ ಅಧಿಕಾರಕ್ಕೆ ಬಂತು. ಇದರ ಹಿನ್ನೆಲೆಯನ್ನು ನಾವು ತೆಗೆದುಕೊಂಡಾಗ ಈಗಾಗಲೇ ನಮ್ಮ ಸಂಸದೀಯರಲ್ಲಿ ಅಲ್ಲಿ ನೇರ ಪೈಪೋಟಿ ಇರುವಂತದ್ದು ಬಿಜೆಪಿ ಮತ್ತು ಟಿಎಂಸಿ ನಡುವೆ ನೇರ ಪೈಪೋಟಿ. ಅಲ್ಲಿ ಗೆಲ್ಲುವ ಅಂತರ 30 ಲಕ್ಷ. ಮತದಾರರ ಹೊರಗಿಟ್ಟಿರುವಂತಹ ಸಂಖ್ಯೆ ಎಷ್ಟಿರ್ತಂದ್ರೆ 92 ಲಕ್ಷ. ಆ 92 ಲಕ್ಷದಲ್ಲಿ ಸುಮಾರು 80% ಮತದಾರರು ಟಿಎಂಸಿ ಪರವಾಗಿದ್ದವು, ಕಾಂಗ್ರೆಸ್ ಪರವಾಗಿದ್ದವು ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುವಂತ ಚಿತ್ರಣ. ಅವರು ಯಾರ್ಯಾರು ಮತಗಳನ್ನು ಹೊರಹಾಕಿದ್ದಾರೆ ಎನ್ನುವಂತಹದನ್ನ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಕೇವಲ ವೆಸ್ಟ್ ಬೆಂಗಾಲ್ ಅಲ್ಲ, ಇಡೀ ದೇಶದಲ್ಲಿ ಅವರ ಅಜೆಂಡಾ ಏನು, ಅವರ ಕಾರ್ಯಸೂಚಿ ಏನು ಎಸ್ಐಆರ್ ಮೂಲಕ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಇಟ್ಕೊಂಡಿದ್ದಾರೆ. ವಿಶೇಷವಾದಂತ ಈ ಪರಿಷ್ಕರಣೆ ಇದರಲ್ಲಿ ಅವರು ಮಾಡುತ್ತಿರುವುದು ಏನಂತಂದ್ರೆ ಹಲವಾರು ನಿಯಮಗಳನ್ನ ಅದರಲ್ಲಿ ಅಳವಡಿಸಿಕೊಂಡಿದ್ದಾರೆ. 2007 ಮತದಾರ ಪಟ್ಟಿ, 2022 ಮತದಾರ ಪಟ್ಟಿ, ಈಗ ಮ್ಯಾಪಿಂಗ್ ಮಾಡಿರುವಂತ ಮತದಾರ ಪಟ್ಟಿ, ಈ ಮೂರುಗಳನ್ನ ತುಲನೆ ಮಾಡ್ತಾರೆ. ನೀವು ಮ್ಯಾಪಿಂಗ್ ನಲ್ಲಿ ನಿಮ್ಮ ಹೆಸರು ಇದ್ದಾಗಿ ಕೂಡ 2002ರಲ್ಲಿ ಮತದಾರ ಪಟ್ಟಿಯಲ್ಲಿ ಇಲ್ಲದೆ ಇದ್ರೆ ನಿಮ್ಮ ಮತದಾರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಹೆಸರು ತರ್ಜುಮೆಗೊಳಪಡ್ತದೆ, ವೆರಿಫಿಕೇಶನ್ ಒಳಪಡ್ತದೆ. 22ರಲ್ಲಿ ಕೂಡ ಇದ್ದಾಗಿ ಕೂಡ 2002ರಲ್ಲಿ ಇಲ್ಲ ಅಂತಂದ್ರೆ ಅದು ಕೂಡ ಅದು ವೆರಿಫಿಕೇಶನ್ ಒಳಪಡ್ತದೆ. ನಾವು ಅದಕ್ಕೆ ತಕ್ಕಂತೆ 2007ರಲ್ಲಿ ನನ್ನ ಹೆಸರು ವಸಂತ್ ಕುಮಾರ್ ಅಂತ ಮತದಾರ ಪಟ್ಟಿ. ಈಗ ಮ್ಯಾಪಿಂಗ್ ಮಾಡಿರೋದ್ರಲ್ಲಿ ಕೇವಲ ವಸಂತ್ ಕುಮಾರ್ ಅಂತ ಬರ್ತದೆ. ಅದನ್ನು ವೆರಿಫೈ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ, ನಿಮ್ಮ ಹೆಸರು ಅಲ್ಲಿ ಇದ್ದು ಇಲ್ಲಿ ಬೇರೆ ಇದೆ, ಇದು ತಪ್ಪಾಗಿದೆ, ನೀವು ಇವಾಗ ಡಿಲೀಟ್ ಅಂತ ಹೇಳಿ ಒಂದು ಮುದ್ರೆ ಆಗ್ತಾರೆ. ನಾವು ಅದಕ್ಕೆ ಸರಿಯಾದ ರೀತಿ ದಾಖಲೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದು ಬಹಳ ಅನವಶ್ಯಕವಾದಂತಹದ್ದು, कार्यक्रम में जिला कांग्रेस अध्यक्ष बसवराज पाटिल इडगी, मोहम्मद सलाम, के शांतप्पा, रामन्ना इरबगेरा, असलम पाशा, श्रीदेवी नायक, मल्लिकार्जुन यगदलदोड्डी तथा प्रशिक्षक एवं जागृत कर्नाटक के राज्य संयोजक मुत्तुराज सहित कई नेता एवं कार्यकर्ता उपस्थित थे।